ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 21ನೇ ಕಂತು ಜೊತೆಗೆ 22ನೇ ಕಂತಿನ ಹಣ ಈ ಒಂದು 15 ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಹಾಗಿದ್ರೆ ಈ ಒಂದು 15 ಜಿಲ್ಲೆಗಳಿಗೆ ಹಣ ಬಂದಿರೋದಾದ್ರೂ ನಿಜಾನಾ ಸುಳ್ಳ? ಸೊ ನಿಮ್ಗೆಲ್ರಿಗೂ ಕೂಡ ಯಾವಾಗ ಹಣ ಬಿಡುಗಡೆ ಆಗುತ್ತೆ, ಸೊ ಇದ್ರ ಬಗ್ಗೆ ಎಲ್ಲದೂ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 21ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಹತ್ತತ್ರ 10ರಿಂದ 20 ಸಾವಿರ ಜನಗಳಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣನೇ ಬಿಡುಗಡೆ ಆಗಿಲ್ಲ. ಯಾವಾಗ ಹಾಗಿದ್ರೆ ಬಿಡುಗಡೆ ಆಗ್ಬೋದು ಅಂತ ಹೇಳ್ಬಿಟ್ಟು ನೀವು ಕೇಳೋದಾದ್ರೆ ಸ್ನೇಹಿತರೆ, ಇನ್ನೇನು 2-3 ದಿನದ ಒಳಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ 2,000 ರೂಪಾಯಿ ಹಣ ನಿಮ್ಮೆಲ್ರಿಗೂ ಕೂಡ ಜಮಾ ಆಗತ್ತೆ. ಆಲ್ಮೋಸ್ಟ್ ಆಲ್ 99% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗಿದೆ. ಇನ್ನುಳಿದಂತ ಎಲ್ಲೋ 1% ಅಷ್ಟು ಮಹಿಳೆಯರಿಗೆ ಮಾತ್ರ ಹಣ ಜಮಾ ಆಗುವಂಥದ್ದು ಬಾಕಿ ಇದೆ. ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಸರ್ವರ್ ಸಮಸ್ಯೆ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಅಲ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಈ ರೀತಿ ಸಾಕಷ್ಟು ಸಮಸ್ಯೆಗಳಿಂದ ಹೋಲ್ಡ್ ಆಗಿದೆ ಅಷ್ಟೇನೆ. ಆದರೆ ಹಣ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಇನ್ನೇನು 2-3 ದಿನದ ಒಳಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಗೆಲ್ರಿಗೂ ಕೂಡ ಜಮಾ ಆಗತ್ತೆ. ವೆಯ್ಟ್ ನ ಮಾಡಿ ಸ್ನೇಹಿತರೆ. ಜೊತೆಗೆ ಸಾಕಷ್ಟು ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆದರೂ ಕೂಡ ನಿಮಗೆ ಮೆಸೇಜು ನಿಮ್ಮ ಮೊಬೈಲಿಗೆ ಬರ್ತಾ ಇರಲ್ಲ. ಯಾಕಂತ ಹೇಳಿದ್ರೆ ಮೊಬೈಲಲ್ಲಿ ಮೆಸೇಜ್ ಫುಲ್ ಆಗಿರುತ್ತೆ, ಅಥವಾ ಹೊಸ ಮೆಸೇಜ್ಗಳು ಕೂಡ ಬರದೇ ಇರುವ ಚಾನ್ಸಸ್ ಕೂಡ ಇರುತ್ತೆ. ಕೆಲವೊಂದ್ಸಲ ಟೆಕ್ನಿಕಲ್ ಇಶ್ಯೂ ಇಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿರೋದ್ರ ಬಗ್ಗೆ ಮೆಸೇಜ್ ಬಂದಿರೋದಿಲ್ಲ, ಆದರೆ ನಿಮಗೆ ಹಣ ಆಲ್ರೆಡಿ ಜಮಾ ಆಗಿರುತ್ತೆ ಸ್ನೇಹಿತರೆ. ಹೌದು, ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ರು ಕೂಡ ಹಣ ಜಮಾ ಆಗಿರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ. ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ ಹಣ ಎಷ್ಟಿದೆ, ಇವಾಗ ಎಷ್ಟು ಆಗಿದೆ, ಮುಂಚೆ ಎಷ್ಟಿತ್ತು, ಅಥವಾ ಪಾಸ್ಬುಕ್ನ ಎಂಟ್ರಿ ಮಾಡಿಸಿದ್ರು ಕೂಡ ಕಂಪ್ಲೀಟ್ ಆದಂಥ ಮಾಹಿತಿ ಬರುತ್ತೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಸೊ ಬ್ಯಾಂಕಿಗೆ ಹೋಗಿ ವಿಚಾರಿಸ್ಬೋದು ಸ್ನೇಹಿತರೆ. ನಾಳೆ ಸೋಮವಾರ, ನಾಳೆ ಹೋಗಿ ವಿಚಾರಿಸಿ, ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿ ಸಿಗುತ್ತೆ. ಆಲ್ರೆಡಿ ನಿಮಗೆ ಹಣ ಜಮಾ ಆಗಿರ್ಬೋದು, ನೀವಿನ್ನೂ ಜಮಾ ಆಗಿಲ್ಲ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಕೂತ್ಕೊಂಡಿರ್ತೀರ. ಸೊ ಹಾಗಾಗಿ ವೆಯ್ಟ್ ಮಾಡೋದು ಬೇಡ, ಒಂದ್ಸಲ ಚೆಕ್ ಮಾಡ್ಕೊಂಡು ಬನ್ನಿ, ನಿಮಗೆ ಮಾಹಿತಿ ಸಿಗುತ್ತೆ. ಹಾಗೇನೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 22ನೇ ಕಂತಿನ ಹಣ ಈ ಒಂದು 15 ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂತ ಬಿಟ್ಟು ಮಾಹಿತಿ ಬರ್ತಾ ಇದೆ. ಹಾಗಿದ್ರೆ ಯಾವ ಒಂದು 15 ಜಿಲ್ಲೆಗಳಿಗೆ ಸ್ನೇಹಿತರೆ? ಈ ರೀತಿಯಾಗಿ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋಗಳು ಹರಿದಾಡ್ತಾ ಇದೆ. ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು. ಈ ಒಂದು 15 ಜಿಲ್ಲೆಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣ ಜಮಾ ಆಗ್ತಾ ಇದೆ, ನಿಮಗಿನ್ನೂ ಜಮಾ ಆಗಿಲ್ವಾ ಅಂತ ಹೇಳ್ಬಿಟ್ಟು ಕೇಳೋರು ಕೂಡ ಇದ್ದಾರೆ. ಇದೆಲ್ಲದೂ ಕೂಡ ಫೇಕ್ ನ್ಯೂಸ್ ಆಗಿದೆ ಸ್ನೇಹಿತರೆ. ಹೌದು, 15 ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿ ಹಣ ಎಲ್ಲೂ ಕೂಡ ಜಮಾ ಮಾಡೋದಿಲ್ಲ. 15 ಜಿಲ್ಲೆ ಆಗಿರ್ಬೋದು, 10 ಜಿಲ್ಲೆ ಆಗಿರ್ಬೋದು, 5 ಜಿಲ್ಲೆ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲೂ ಕೂಡ ಮೆನ್ಷನ್ ಮಾಡಿ ಟಾರ್ಗೆಟ್ ಮಾಡಿ ಆ ಒಂದು ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಮಾಡೋದಿಲ್ಲ. ಹಣ ಜಮಾ ಆಗೋದಕ್ಕೆ ಶುರು ಆಯ್ತಂತ ಹೇಳಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಇರುವಂತ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗುತ್ತೆ, ಒಟ್ಟೆ ಜಮಾ ಆಗೋದಕ್ಕೆ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ತುಮಕೂರವರಾಗಿದ್ರೆ ತುಮಕೂರವರಿಗೂ ಜಮಾ ಆಗಿರುತ್ತೆ, ಆದ್ರೆ ಎಲ್ರಿಗೂ ಕೂಡ ಜಮಾ ಆಗಿರೋದಿಲ್ಲ. ತುಮಕೂರವರಿಗೂ ಜಮಾ ಆಗಿರುತ್ತೆ, ಈ ಕಡೆ ಚಿಕ್ಕಮಂಗ್ಳೂರವರಿಗೂ ಜಮಾ ಆಗಿರುತ್ತೆ, ಶಿವಮೊಗ್ಗದವರಿಗೂ ಜಮಾ ಆಗಿರುತ್ತೆ, ಹಾಸನದವರಿಗೂ ಜಮಾ ಆಗಿರುತ್ತೆ. ಈ ರೀತಿ ಜಮಾ ಆಗಿರುತ್ತೆ, ಎಲ್ರಿಗೂ ಕೂಡ ಒಂದೇ ಟೈಮಲ್ಲಿ ಜಮಾ ಆಗಿರೋದಿಲ್ಲ. ಹಂತವಾಗಿ ಎಲ್ರಿಗೂ ಕೂಡ ನಿಧಾನ ಜಮಾ ಆಗ್ತಾ ಹೋಗುತ್ತೆ. ಆದ್ರೆ ಈ ಒಂದು 10 ಜಿಲ್ಲೆಗಳು, ಈ ಒಂದು 15 ಜಿಲ್ಲೆಗಳು ಅಂತೇಳ್ಬಿಟ್ಟು ಮೊದಲು, ಎರಡನೇ ಅಂತೇಳ್ಬಿಟ್ಟು ಎಲ್ಲೂ
ಕೂಡ ವಿಂಗಡಣೆನ ಮಾಡಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಎಲ್ಲೂ ಕೂಡ ಡಿವೈಡ್ ಮಾಡಿಲ್ಲ ಸ್ನೇಹಿತರೆ. ಹಣ ಜಮಾ ಆದ ತಕ್ಷಣ ಎಲ್ರಿಗೂ ಕೂಡ ಜಮಾ ಆಗುತ್ತೆ. ಅದು ಹಂತ ಹಂತವಾಗಿ ಜಮಾ ಆಗುವಂಥದ್ದು. ನಿಮ್ಮ ಹೆಸರು ಯಾವಾಗ ಲೀಸ್ಟಲ್ಲಿ ಸೇರ್ಪಡೆ ಆಗುತ್ತೋ ಆಗ ನಿಮಗೆ ಫಾಸ್ಟಾಗಿ ತಲುಪುತ್ತೆ. ನೆಕ್ಸ್ಟ್ ಡೇ ಅಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಮ ಪಕ್ಕದ ಮನೆಯವರ ಹೆಸರು ಸೇರಿದ್ರೆ ಅವರಿಗೆ ನೆಕ್ಸ್ಟ್ ಡೇ ಅಲ್ಲಿ ಹಣ ಜಮಾ ಆಗುವಂಥದ್ದು. ಈ ರೀತಿ ಪ್ರಕ್ರಿಯೆಗಳು ಆಗೋದು ಸ್ನೇಹಿತರೆ. ಹಾಗಾಗಿ ನೀವು ಯಾರೂ ಕೂಡ ಈ ರೀತಿಯಾದಂಥ ಫೇಕ್ ನ್ಯೂಸನ್ನು ನಂಬೋದಕ್ಕಂತ ಹೋಗಬೇಡಿ. ಯಾವ ಒಂದು 15 ಜಿಲ್ಲೆಗಳಿಗೂ ಜಮಾ ಆಗಿಲ್ಲ. ಯಾವ ಒಂದು ಒಬ್ಬ ವ್ಯಕ್ತಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ₹1 ಹಣ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ. ನೀವು ನಂಬೋದಕ್ಕಂತ ಹೋಗಬೇಡಿ. ಇದೆಲ್ಲದೂ ಕೂಡ ಫೇಕ್ ನ್ಯೂಸ್ ಆಗಿರುತ್ತೆ. ಸೊ ಹಣ ಜಮಾ ಆದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ನಾನು ದಿನ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಕೆಲವೊಂದು ದಿನಗಳಲ್ಲಿ ಅಪ್ಡೇಟ್ ಕೊಡೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಇರೋದಿಲ್ಲ. ಹೇಳಿದ್ದನ್ನೇ ಹೇಳಿ ನಿಮಗೂ ಕೂಡ ಬೋರ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ಅಪ್ಡೇಟ್ ಯಾವುದೇ ರೀತಿಯಾದಂಥ ಸಣ್ಣ ಪುಟ್ಟ ಅಪ್ಡೇಟ್ ಬಂದರೂ ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನನ ನಾನು ಮಾಡ್ತಾನೆ ಇರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದರ ಜೊತೆಗೇನೆ ಸ್ನೇಹಿತರೆ, ಕಳೆದ 2-3 ತಿಂಗಳಿಂದ ನಿಮಗೆ ಹಣನೇ ಜಮಾ ಆಗಿಲ್ಲ ಅಂತ ಹೇಳಿದ್ರೆ 17, 18, 19, 20 ಈ ರೀತಿಯಾಗಿ ಕಂತುಗಳಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಹಣ ನಿಮ್ಮ ಅಕೌಂಟಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಗಳಲ್ಲಿರುವಂಥ ಅಂಗನವಾಡಿ ಟೀಚರ್ಸ್ನ ಮೀಟ್ ಮಾಡಬೇಕಾಗತ್ತೆ. ಸೊ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಟೀಚರ್ಸಿಗೆ ಒಂದು ಜವಾಬ್ದಾರಿಯಾಗಿರುವಂಥ ಕೆಲಸನ ವಹಿಸಿದೆ ಸ್ನೇಹಿತರೆ. ಅದೇನಂತ ಹೇಳಿದ್ರೆ, ನಿಮಗೆ ಈಗಾಗಲೇ ಪೆಂಡಿಂಗ್ ಏನಿದೆಯೋ ಆ ಎಲ್ಲ ಹಣಗಳನ್ನು ಮುಂದಿನ ದಿನಗಳಲ್ಲಿ ಹಣ ಬರೋ ರೀತಿ ಮಾಡೋದಕ್ಕಂತಾನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗನವಾಡಿ ಟೀಚರ್ಸ್ ಹತ್ರ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡೋದಕ್ಕಂತ ಹೇಳಿದ್ದಾರೆ. ಯಾರ ಅಕೌಂಟಿಗೆ ಈಗಾಗಲೇ ಹಣ ಜಮಾ ಆಗ್ತಾ ಇಲ್ಲ, ಕಳೆದ 2-3 ಕಂತಾಗಿರ್ಬೋದು, 4-5 ಕಂತಾಗಿರ್ಬೋದು, ಹಣನೇ ಜಮಾ ಆಗ್ತಾ ಇಲ್ವೋ ಅಂಥವರು ನಿಮ್ಮ ಒಂದು ಆಧಾರ್ ಕಾರ್ಡು ಜೊತೆಗೆ ರೇಷನ್ ಕಾರ್ಡು 2 ಜೆರಾಕ್ಸನ್ನು ತೆಗೆದುಕೊಂಡೋಗಿ ನಿಮ್ಮ ಹತ್ತಿರದ ಅಂಗನವಾಡಿ ಟೀಚರ್ಸಿಗೆ ಕೊಟ್ಟರೆ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ತಲುಪಿಸ್ತಾರೆ. ಏನಕ್ಕೋಸ್ಕರ ಈ ಒಂದು ಹಣ ಹೋಲ್ಡ್ ಆಗಿ ನಿಂತ್ಕೊಂಡಿದೆ, ಇನ್ನೂ ಕೂಡ ನಿಮಗೆ ಜಮಾ ಆಗ್ತಾ ಇಲ್ಲ, ಸೊ ಅದ್ರ ಬಗ್ಗೆ ರಿವೆರಿಫಿಕೇಶನ್ನ ಮಾಡಿ ನಿಮ್ಮ ಅಕೌಂಟಿಗೆ ಹಣ ಬರೋ ರೀತಿ ಮಾಡ್ತಾರೆ ಸ್ನೇಹಿತರೆ. ಹೌದು, ಈ ಒಂದು ಕೆಲಸಗಳು ಈಗಾಗಲೇ ಸ್ಟಾರ್ಟ್ ಆಗಿದೆ. ವೆಯ್ಟ್ನ ಮಾಡಬೇಡಿ. ಎಷ್ಟು ತಿಂಗಳ ಹಣ ಕೂಡ ಪೆಂಡಿಂಗ್ ಇರಲಿ, ನೀವು ಈ ಒಂದು ಕೆಲಸನ ಮಾಡಿ. ಇಲ್ಲ ನಿಮಗೆ ಡೌಟ್ಸ್ ಇದ್ರೂ ಕೂಡ ನಿಮ್ಮ ಮನೆಯಿಂದನೇ ಅಂಗನವಾಡಿ ಟೀಚರ್ಸ್ನ ನಂಬರ್ ಇದ್ದರೆ ಕಾಲ್ ಮಾಡಿ ಕೂಡ ವಿಚಾರಿಸ್ಕೊಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ. ಜೊತೆಗೆ ಆದಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರಿಗೂ ಕೂಡ ಈ ವಿಡಿಯೋದಿಂದ ಒಂದಿಷ್ಟು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಸ್ನೇಹಿತರೆ ಈಗಾಗಲೇ ಹೇಳಿದಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.